ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ಧಮ್ಮ ಅಂದರೆ ಧಾರ್ಮಿಕ ನೀತಿಯ ಬಗ್ಗೆ ನೋಡ್ಕೊಂಡು ಬರುವ. ಧರ್ಮ ಎಂಬ ಪದದ ಸಾಂಸ್ಕೃತಿಕ ರೂಪವೇ ಧಮ್ಮ. ಅಶೋಕನ 11ನೇ ಬಂಡೆಗಲ್ಲು ಶಾಸನವು ಅಶೋಕನ ಧಮ್ಮ ಬಗ್ಗೆ ಸಂಕ್ಷಿಪ್ತ ವಿವರಣೆ ಒಳಗೊಂಡಿದೆ. ಬಾಬ್ರು ಶಾಸನವು ಅಶೋಕನ ಬೌದ್ಧರ ತ್ರಿರತ್ನಗಳಾದ ಸಂಘ ಬೌದ್ಧ ಧರ್ಮದಲ್ಲಿ ಅಚಲವಾದ ನಂಬಿಕೆ ಹೊಂದಿದ್ದನು. ಶುದ್ಧ ವಿಹಾರ ಯಾತ್ರೆಗಳನ್ನು ನಿಲ್ಲಿಸಿ ಧರ್ಮಯಾತ್ರೆಗಳನ್ನು ಕೈಗೊಂಡನು. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ಲುಂಬಿನಿ, ಶ್ರಾವಸ್ತಿ, ಗಯಾ, ಸಾರನಾಥ, ಕಪಿಲವಸ್ತು, ಕುಶಿನಗರ, ರಾಜಗೃಹ, ವೈಶಾಲಿಗಳಿಗೆ ಭೇಟಿ ನೀಡಿದನು. 4ನೇ ಬಂಡೆಗಲ್ಲು ಶಾಸನ ಹೇಳುವಂತೆ ಧರ್ಮದ ಸಾರ ತಿಳಿಸಲು ಧಾರ್ಮಿಕ ಪ್ರದರ್ಶನಗಳನ್ನು ಏರ್ಪಡಿಸಿದನು. ಧರ್ಮ ಮಹಾಮಾತ್ರರನ್ನು ನೇಮಿಸಿ ಪ್ರತಿ 5 ವರ್ಷಗಳಿಗೊಮ್ಮೆ ಧರ್ಮಯಾತ್ರೆ ಕೈಗೊಳ್ಳುವಂತೆ ಅಧಿಕಾರಿಗಳು ತಿಳಿಸಿದನು. ಅಶೋಕನ ಪ್ರಾಣಿಗಳನ್ನು ಕೊಲ್ಲದಂತೆ ಕ್ರಿಸ್ತಪೂರ್ವ 243ರಲ್ಲಿ ಸುಗ್ರೀವಾಜ್ಞೆಗಳನ್ನು ಜಾರಿಗೆ ತಂದನು. ದೌಲಿಯ 1ನೇ ಕಳಿಂಗ ಶಾಸನದಲ್ಲಿ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳು, ಅವರು ಇಹಲೋಕದಲ್ಲೂ ಮಾತ್ರವಲ್ಲ ಪರಲೋಕದಲ್ಲೂ ಸುಖವಾಗಿರಬೇಕೆಂದು ಹೇಳಿದ್ದಾನೆ. ಇಂತಹ ರಾಜನು ಜಗತ್ತಿನಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅಶೋಕನ ಕಲಾಪ್ರೇಮ. ಅಶೋಕನ ಅರಮನೆಯ ಮಾನವನಿಂದ ನಿರ್ಮಿತವಾದದ್ದು ಎನ್ನುವುದಕ್ಕಿಂತ ದೇವರಿಂದ ನಿರ್ಮಾಣವಾದದ್ದು ಎಂದು ಹೇಳುವುದು ಉಚಿತ ಎಂದು ಪಾಯಿಯಾನ್ ಹೇಳಿದ್ದಾನೆ. ಅಶೋಕನು ಅನೇಕ ಬೌದ್ಧ ಮತ ಸ್ತೂಪ ವಿಹಾರಗಳನ್ನು ನಿರ್ಮಿಸಿದ್ದಾನೆ. ಹುಯಾನ್ ಸಾಂಗ್ ಪ್ರಕಾರ 84,000 ಸ್ತೂಪಗಳನ್ನು ನಿರ್ಮಿಸಿದ್ದು ಮಧ್ಯಪ್ರದೇಶ ಸಾಂಚಿಯಲ್ಲಿ 77.5 ಅಡಿ ಎತ್ತರ, 121 ಅಡಿ ಸುತ್ತಳತೆ ಮತ್ತು ಬರಹತ್ ಸ್ತೂಪಗಳು ದೊಡ್ಡವು. ಇವು ಮೌಲ ಸ್ತಂಭಗಳಿಂದಾಗಿದೆ. ಲೌರಿಯಾದ ಸ್ತಂಭವು 9.7 ಮೀಟರ್ ಎತ್ತರದಲ್ಲಿದೆ. ಸಾರನಾಥ ಸ್ತಂಭವು ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಅಶೋಕನ ಆಜೀವಿಕನಿಗೆ ಬಿಹಾರಿನ ಬರ್ಬರಾ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ಗುಹೆಗಳನ್ನು ನಿರ್ಮಿಸಿದನು. ಅಶೋಕನ ಹಿರಿಮೆ. ದ ಗ್ರೇಟ್ನೆಸ್ ಆಫ್ ಅಶೋಕ. ಅಶೋಕನ ಪ್ರಿಯದರ್ಶಿ, ದೇವನಂಪ್ರಿಯ, ರಾಜರ್ಷಿ, ದ್ವಿತೀಯ ಬುದ್ಧ, ಭಾರತ ಪ್ರಥಮ ರಾಷ್ಟ್ರೀಯ ರಾಜ ಎಂದು ಕರೆಯಲಾಗಿದೆ. ಅಶೋಕನನ್ನು ಜೂಲಿಯಸ್ ಸೀಸರ್, ನೆಪೋಲಿಯನ್, ಅಲೆಕ್ಸಾಂಡರ್, ಅಕ್ಬರ್ ದೊರೆಗಳಿಗೆ ಹೋಲಿಸಲಾಗಿದ್ದು ಅವರಿಗಿಂತಲೂ ಎತ್ತರದಲ್ಲಿದ್ದಾನೆ. ಅಶೋಕನ ನಂತರ ಬೌದ್ಧ ಸಾಮ್ರಾಜ್ಯ ಮಕ್ಕಳಾದ ಜುಲೌಕ, ಕುನಾಲ ನಡುವೆ ಹಂಚಿಕೆ ಆಯಿತು. ಜುಲೌಕನು ಕಾಶ್ಮೀರನಲ್ಲೂ ಕುನಾಲನು ಪಾಟಲಿಪುತ್ರದಲ್ಲೂ ಆಡಳಿತ ಮುಂದುವರಿಸಿದನು. ಅನಂತರ ಮೊಮ್ಮಕ್ಕಳಾದ ದಶರಥ ಮತ್ತು ಸಂಪತಿಯರು ಆಳಿದರು. ಗುಹಾ ಶಾಸನಗಳು. ಬರ್ಬರ್ನಲ್ಲಿ 4 ಗುಹೆಗಳಿವೆ. 3ರಲ್ಲಿ ಅಶೋಕನ ಶಾಸನಗಳಿವೆ. ಈ ಬೆಟ್ಟವನ್ನು ಅಶೋಕನ ಕಾಲದಲ್ಲಿ ಕಲಾತಿತ್ ಬೆಟ್ಟಗಳೆಂದು ಕರೆಯುತ್ತಿದ್ದರು. 4ನೇ ಗುಹೆ ಲೋಮಾಸ ಋಷಿ ಗುಹೆ ಎಂದು ಹೆಸರಾಗಿದೆ. ಅಜೀವಿಕನಿಗೆ ಪಂಥದವರಿಗೆ ಈ ಗುಹಾಲಯ ದಾನ ನೀಡಿದನೆಂದು ತಿಳಿದುಬರುತ್ತದೆ. ಕಳಿಂಗದ ಕಾರವೇಲನು ನಿಷ್ಠಾ ಜೈನನಾಗಿದ್ದು ಇದರ ಮೇಲೆ ದಾಳಿ ಮಾಡಿ ನಾಶಪಡಿಸಿದನೆಂದು ತಿಳಿದುಬರುತ್ತದೆ. ನಾಗಾರ್ಜುನ ಗುಹೆಗಳು. 3 ಗುಹಾಲಯಗಳಿವೆ. ಪ್ರತಿಯೊಂದು ಗುಹಾಲೆಯಲ್ಲಿ ಅಶೋಕನ ಮೊಮ್ಮಗ ದಶರಥ ದೇವನಂಪ್ರಿಯನ ಶಾಸನಗಳಿವೆ. ಮಾಹಿತಿ. ಜನಗಣತಿ. ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಜನಗಣತಿಯ ಪ್ರಾಚೀನ ರೋಮ್ನ ಸರ್ವೇಲಿಯಸ್ ಆಳ್ವಿಕೆಯಲ್ಲಿ ಮೌರ್ಯರು 2ನೇವರಾಗಿದ್ದಾರೆ. ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾಚೀನ ರೋಮ್ನ ಸರ್ವೇನ್ ಎಲಿಯಸ್ ಆಳ್ವಿಕೆಯಲ್ಲಿ ಮೌರ್ಯರು 2ನೇವರಾಗಿದ್ದಾರೆ. ತಾರನಾಥ ರಾಜ್ಯದಲ್ಲಿ ಅಶೋಕನ ತನ್ನ 6 ಜನ ಸಹೋದರರನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದಾಗಿ ತಿಳಿಸುತ್ತದೆ. ಬೌದ್ಧರ ಮಹಾವಂಶದ ಪ್ರಕಾರ ಆಸಂದಿ ಮಿತ್ರ ಮುಖ್ಯ ರಾಣಿಯಾಗಿದ್ದಳು. ಇವಳ ಮರಣ ನಂತರ ಅಸಾರಿಕಾ ಪ್ರಮುಖಳಾದಳು. ಸ್ತಂಭದಲ್ಲಿ ಇವಳ ಬಗ್ಗೆ ಉಲ್ಲೇಖವಿದೆ. ಅಲ್ಲದೆ ಈಕೆಯು ತೈವಾರ್ ರಾಜಕುಮಾರನ ತಾಯಿಯಾಗಿದ್ದಳು. ರಾಜತರಂಗಿಣಿಯಲ್ಲಿ ಜೆಲ್ಲುಕಾ ಅಶೋಕನ ಮಗ ಎಂದು ತಿಳಿಸಲಾಗಿದೆ. ಸಂಘಮಿತ್ರೆ ಮತ್ತು ಜಾರುಮತಿ ಮಗಳು. ಜಾರುಮತಿಯ ನೇಪಾಳ ಕ್ಷತ್ರಿಯನಾದ ದೇವಪಾಲನನ್ನು ಮದುವೆಯಾದಳು. ಕಾಮಶೋಕ, ಚಂಡಶೋಕ, ನಂತರ ಧರ್ಮಶೋಕ ಎಂದು ಕೂಡ ಕರೆಯಲಾಗಿದೆ. ಕಲ್ಯಾಣದ ರಾಜತರಂಗಿಣಿಯಲ್ಲಿ ಅಶೋಕನು ಕಾಶ್ಮೀರದ ಶ್ರೀನಗರವನ್ನು ನಿರ್ಮಿಸಿದಂತೆ ತಿಳಿಸಿದೆ. ದೌಲಿ ಶಾಸನದಲ್ಲಿ 6ನೇ ಬಂಡೆಗಲ್ಲು ಶಾಸನದಲ್ಲಿ ಎಲ್ಲ ಪ್ರಜೆಗಳು ನನ್ನ ಮಕ್ಕಳೆಂದು ಹೇಳಿದ್ದಾನೆ. ಸಚಿವಾಲಯಗಳು. ಅಕ್ಷ ಪಟ್ಟಲಾಧ್ಯಕ್ಷ ಲೆಕ್ಕ ವಿಭಾಗ, ಶೀತಾಧ್ಯಕ್ಷ ಕೃಷಿ ಭೂ ದಾಖಲೆ, ಆಕಾರಾಧ್ಯಕ್ಷ ಗಣಿ ವಿಭಾಗ, ಲವಣಾಧ್ಯಕ್ಷ ಕಣಜ ವಿಭಾಗ, ನವಾಧ್ಯಕ್ಷ ರಾಜ್ಯ ಬಂದರು, ವನಾಧ್ಯಕ್ಷ ವ್ಯಾಪಾರ, ಸುಳ್ಯಾಧ್ಯಕ್ಷ ಇನ್ಚಾರ್ಜ್ ಆಫ್ ಕಸ್ಟಮ್ಸ್ ಆರ್ ಟ್ರೋಲ್ಸ್, ಸುರಾಧ್ಯಕ್ಷ ಅಬಕಾರಿ,
ತುಳುಮ ತೂಕ ಅಳತೆ. ಬಂದ ನಗರಾಧ್ಯಕ್ಷ ಸೂಪರಿಂಟೆಂಡೆಂಟ್ ಆಫ್ ಜೈಲ್ಸ್. ಅಯ್ಯಾಧ್ಯಕ್ಷ ಆಯುಧಗಾರಿಕೆ. ಕೋಸ್ತಗಾರಾಧ್ಯಕ್ಷ ಅಂಗಡಿಗಳು. ಪಟ್ಟಣಾಧ್ಯಕ್ಷ ಸುಪ್ರೀಟ್ಸ್ ಆಫ್ ಪೋರ್ಟ್ಸ್. ದೇವತಾಧ್ಯಕ್ಷ ಇನ್ಚಾರ್ಜ್ ಆಫ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಸಂಶಯಾಧ್ಯಕ್ಷ ಸೂಪರಿಂಟೆಂಡೆಂಟ್ ಆಫ್ ಮಾರ್ಕೆಟ್. ಸುವರ್ಣಾಧ್ಯಕ್ಷ ಸೂಪರಿಂಟೆಂಡೆಂಟ್ ಆಫ್ ಗೋಲ್ಡ್. ಹಸ್ತಾಧ್ಯಕ್ಷ ಇನ್ಚಾರ್ಜ್ ಆಫ್ ಎಲಿಫೆಂಟ್ ಫೋರ್ಸ್. ಕೋಶಾಧ್ಯಕ್ಷ ಖಜಾನೆ. ಕುಪ್ಪಾಧ್ಯಕ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಮುದ್ರಾಧ್ಯಕ್ಷ ರಹದಾರಿ ಪಾಸ್ಪೋರ್ಟ್ ಇನ್ಚಾರ್ಜ್. ಗಣಿಕಾಧ್ಯಕ್ಷ ವೇಶ್ಯರ ವಿಭಾಗ. ಲಾಕ್ಷಣಾಧ್ಯಕ್ಷ ನಾಣ್ಯ ಮುದ್ರಣ. ದೂತಾಧ್ಯಕ್ಷ ಜೂಜಾಟ. ಲೋಹಾಧ್ಯಕ್ಷ ಕಬ್ಬಿಣ ವಿಭಾಗ. ಸೂತ್ರಾಧ್ಯಕ್ಷ ನೇಯ್ಗೆ ನೂಲು. ಪೊಲೀಸಿನಿ ಗುಪ್ತವಾಗಿ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಿ ರಾಜನ್ ಗುಪ್ತವಾಗಿ ತಿಳಿಸುವವ. ಪತಿವೇದಕ ವಿವೇಕ ಪ್ರತಿನಿಧಿ. ಕಂದಾಯಕ್ಕೆ ಸಂಬಂಧಿಸಿದ ಪದಗಳು. ಬಲಿ ಧಾರ್ಮಿಕ ಕಪ್ಪಕಾಣಿಕೆ. ಭಾಗ ಕೃಷಿ ಆದಾಯ. ಕರ ವಸ್ತುಗಳ ಮೇಲಿನ ತೆರಿಗೆ. ವಣಿಕ ವರ್ತಕ ಮೇಲಿನ ತೆರಿಗೆ. ನವ ಹಡಗುಗಳ ಮೇಲಿನ ತೆರಿಗೆ. ಬಿಬಿತ ಗೋಮಾಳ ತೆರಿಗೆ. ರಜ್ಯ ಗ್ರಾಮ ವ್ಯಾಜ್ಯಗಳ ಮೇಲಿನ ತೆರಿಗೆ. ಚೋರ ರಜ್ಜು ಪೊಲೀಸ್ ತೆರಿಗೆ. ಪ್ರಣಯ ತುರ್ತು ತೆರಿಗೆ. ಪಂಚಕರ ಗ್ರಾಮಗಳ ಮೇಲೆ ಹೇರುತ್ತಿದ್ದ ತೆರಿಗೆ. ಸೀತ ಕೃಷಿ ತೆರಿಗೆ. ಜಕಾತಿ ಸಿಂಹಪಾಲು ರಾಜ್ಯಾದಾಯ ಇದನ್ನು ಬರ್ತಾಯಿತ್ತು. ಶುಲ್ಕ ಕಸ್ಟಮರ್ ಡ್ಯೂಟಿ. ವಿಸ್ತಿ ಬಲವಂತವಾದ ದುಡಿಮೆ ಫೋರ್ಸ್ಡ್ ಲೇಬರ್. ಹಿರಣ್ಯ ಬಂಗಾರ ತೆರಿಗೆ ನೀಡುವುದು. ಚಂದ್ರಗುಪ್ತನನ್ನು ಜಸ್ಟಿನ್ಸ್ ಗ್ರೀಕರು ಸ್ಯಾಂಡ್ರಕೋಟಸ್ ಮತ್ತು ಆ್ಯಂಡ್ರಕೋಟಸ್ ಎಂದು ಕರೆಯುತ್ತಾರೆ. ಅಶೋಕನ ದ್ವಿತೀಯ ಬುದ್ಧ ಎಂದು ಕರೆಯುತ್ತಾರೆ. ಅಶೋಕನು ಆ ಕಾಲದಲ್ಲಿ ಸುಗ್ರೀವಾಜ್ಞೆಯಾಗಿದ್ದನು. ಬೃಹದ್ರಥನು ಮೌರ್ಯ ವಂಶದ ಕಡೆ ದೊರೆ. ಸಂಜಾರಹ ಮತ್ತು ಸ್ಥಿರ ದುರ್ರಾಜ್ ಎಂಬ 2 ಗೂಢಚಾರಿಗಳಿದ್ದರು. ಕೌಟಿಲ್ಯ ಇವರನ್ನು ಗುದಪುರುಷ ಎಂದು ಕರೆದಿದ್ದಾರೆ. ಈಗ ಲಭ್ಯವಿರುವ ದಾಖಲೆಗಳ ಪ್ರಕಾರ ಇಡೀ ಪ್ರಪಂಚದಲ್ಲೇ ನಾಣ್ಯಗಳನ್ನು ಲೀಡಿಯಾ ದೇಶದವರು ಮೊದಲಿಗೆ ಚಲಾವಣೆಗೆ ತಂದರು. ಅಂದರೆ ಗ್ರೀಕರು, ನಂತರ ಮೌರ್ಯರು. ಮೌರ್ಯರ ಕಡೆಯ ದೊರೆ ಬೃಹದ್ರಥನು ಪುಷ್ಯಮಿತ್ರ ಶೃಂಗನಿಂದ ಸೋಲಿಸಲ್ಪಟ್ಟನು. ಧನ್ಯವಾದಗಳು. ಸರ್ವೇ ಜನರು ಸುಖಿನೋ ಭವಂತು. ಸರ್ವೇ ಶುಭವಾಗಲಿ.